ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹ ಪ್ರವೇಶದ ಡೇಟನ್ನು ಫಿಕ್ಸ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಅಮ್ಮ ಮನೆಗೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ಒಂದೊಂದೇ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಬಂದ್ವಿ. ಇಲ್ಲಿಗೆ ಬಂದ ಮೇಲೆ ಏನೇನು ಇಂಟೀರಿಯರ್ ಕೆಲಸ ಅನ್ನೋದು ಮುಗಿಸಿದ್ದಾರೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ನಾವು ಸಂಡೇ ಮಾರ್ನಿಂಗು ಅಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಸಾಟರ್ಡೇನೇ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು, ಆದರೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡಿದ್ನಲ್ವ, ಇಲ್ಲಿ ವುಡ್ದು ಎಲ್ಲ ಧೂಳೆಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು ಈ ರೂಮಲ್ಲಿ ಅಂತ ಹೇಳಿದ್ನಲ್ವ, ಅದನ್ನೆಲ್ಲ ಸಾಟರ್ಡೇ ನೈಟು ಕ್ಲೀನ್ ಮಾಡಿಸಿದ್ವಿ. ಹಾಗಾಗಿ ಸಂಡೇ ಮಾರ್ನಿಂಗು ಹೋಗೋ ಹಾಗೆ ಆಯಿತು. ಸಂಡೇ ಮಾರ್ನಿಂಗು ಅಷ್ಟೇ ಬೇಗನೆ ಬರ್ತೀವಿ ಅಂತ ಹೇಳಿದ್ವಿ, ಆದರೆ ಅತ್ತೆ ಮಾವ ಬರ್ತಾ ಇದ್ದೀವಿ, ಹೆಂಗೂ ಕಗ್ದಾಸ್ಪುರಕ್ಕೆ ಹೋಗ್ತಾ ಇದ್ದೀವಿ, ಹಂಗೆ ಮನೇನ ನೋಡ್ಕೊಂಡು ಹೋಗ್ತೀವಮ್ಮ ಅಂತ ಹೇಳಿದ್ರು. ಹಾಗಾಗಿ ಮನೆ ಬಿಡೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು. ನಾವು 11:30ಗೇನೋ ಇಲ್ಲಿ ಮನೆ ಬಿಟ್ವಿ. ಅತ್ತೆ ಏನೋ ಮನೇನ ನೋಡಿದ್ರು, ಆದರೆ ಮಾವ ಇನ್ನೂ ಮನೇನ ನೋಡಿರ್ಲಿಲ್ಲ. ಅತ್ತೆಯವ್ರ ತವ್ರ ಮನೆಗೆ ಹೋಗ್ಬೇಕು ಅಂತ ಹೋಗ್ತಾ ಇದ್ರು. ಹಾಗೆ ಅಂದಿವೆ ಈ ಮನೇನ ನೋಡ್ಕೊಂಡು ಹೋಗ್ತೀವಿ ಅಂತಂದ್ಬಿಟ್ಟು ಬಂದೋದ್ರು. ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು ನಾವು ಅಮ್ಮ ಮನೆಗೆ ಹೊರಡೋದು. ನೆಕ್ಸ್ಟ್ ಈಗ ಸಂಜೆ ಅಮ್ಮ ಹಾಲು ಕರಿತಾ ಇದ್ರು. ನಾನು ಕರೀಲ ಅಮ್ಮ ಅಂತ ಕೇಳಿದೆ, ನನಗೆ ಆಸೆ ಇದೆ ಕರಿಯೋದಕ್ಕೆ, ಆದರೆ ಇದು ಹೊಸ ಹಸು, ಅಂದರೆ ನಾನು ಮದುವೆ ಆಗಿ ಬಂದ ಮೇಲೆ ಇದು ಚಿಕ್ಕ ಕರು, ಇದ್ರಲ್ಲಿ ನಾನು ಯಾವತ್ತೂ ಹಾಲು ಕರೆದಿಲ್ಲ, ಹೊಸೊಬ್ರನ್ನ ಹಾಲು ಕರೆಸೋದಿಲ್ಲಂತೆ ಇದು. ಹಾಗಾಗಿ ಅಮ್ಮ ಹಾಲು ಕರೆಸೋದಿಲ್ಲಮ್ಮ, ನಾನೇ ಕರಿತೀನಿ ಅಂತಂದ್ಬಿಟ್ಟು ಕರೆದು ಕಾಫಿಗೆ ಒಂದು ಸ್ವಲ್ಪ ಹಾಲನ್ನು ಕೊಟ್ಟಿದ್ದಾರೆ. ನನಗಂತೂ ಇವಾಗ ಈ ಥರ ಫ್ರೆಶ್ ಹಾಲಾಗಿರ್ಬೋದು ಮತ್ತು ಫ್ರೆಶ್ ಸೊಪ್ಪು ತರಕಾರಿಗಳಾಗಿರ್ಬೋದು ಇದ್ರ ಬೆಲೆ ಏನು ಅಂತಂದ್ಬಿಟ್ಟು ಗೊತ್ತಾಗ್ತಾ ಇದೆ. ನಾವು ಫ್ಲ್ಯಾಟನ್ನು ತೊಗೊಂಡ್ವಲ್ವ, ನಮ್ಮ ಹಸ್ಬೆಂಡ್ ಹತ್ರ ನಾನು ಹೇಳ್ತಾ ಇದ್ದೆ, ಇದು ಫ್ಲ್ಯಾಟ್ ತೊಗೊಳ್ಳೋ ಬದಲಿಗೆ ನಾವೆಲ್ಲಾದರೂ ಒಂದು ಸ್ವಲ್ಪ ಜಮೀನನ್ನು ತೊಗೊಂಡು ಅಲ್ಲಿ ಫಾರ್ಮ್ ಹೌಸ್ ಥರ ಮಾಡ್ಕೊಂಡಿದ್ದೆ ಚೆನ್ನಾಗಿರ್ತಿತ್ತು ಅಂತಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ. ಫಾರ್ಮ್ ಹೌಸ್ ಏನೋ ಇವಾಗ ಮಾಡ್ಕೊಳ್ತೀವಿ, ಆದರೆ ಹೊಟ್ಟೆಗೆ ನಮ್ಮ ಮಾಡೋದು ದುಡಿಮೆ ಬೇಕಲ್ವಾ, ದುಡ್ಡು ಬೇಕಲ್ವಾ, ಮೊದಲು ಇಲ್ಲಿ ಸಂಪಾದನೆ ಮಾಡ್ಕೊಳ್ಳೋಣ, ಅದಾದಮೇಲೆ ವಯಸ್ಸಾದ ಕಾಲಕ್ಕೆ ಫಾರ್ಮ್ ಹೌಸ್ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಅವರು ಹೇಳಿದ್ರು. ಫ್ಯೂಚರಲ್ಲಿ ಯಾವಾಗಲಾದರೂ ದೇವ್ರ ಅನುಕೂಲ ಮಾಡಿಕೊಟ್ರೆ ಫಾರ್ಮ್ ಹೌಸ್ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ನನಗೆ ತುಂಬ ಅಂದರೆ ತುಂಬಾ ಆಸೆ ಇದೆ. ಚಿನ್ಸಂದ್ರದಲ್ಲಿ ನಮ್ಮದು ಫಾರ್ಮ್ ಹೌಸ್ ಥರನೇ ಇದೆ. ಅಲ್ಲಿ ಸುತ್ತ ಗಿಡ ಮರಗಳು ತರಕಾರಿಗಳೆಲ್ಲ ಬೆಳ್ಕೊಳ್ಬೋದು. ನಾನು ಅದನ್ನು ಮಾರೋದು ಬೇಡ, ಫಾರ್ಮ್ ಹೌಸ್ ಥರ ಇರಲಿ ಅಂತಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಹತ್ರ ಮತ್ತು ನಮ್ಮ ಅತ್ತೆ ನಮ್ಮ ಮಾವ ಹತ್ರ ಎಲ್ಲ ಹೇಳ್ತಾ ಇರ್ತೀನಿ. ಅವ್ರು ನನ್ನನ್ನು ಅವಾಗ ಹಂಗಿಸ್ತಿರ್ತಾರೆ, ನೀನೊಬ್ಬಳೇ ಬೇಕಾದರೆ ಇಲ್ಲಿರಮ್ಮ, ನಾವು ಬೇಕಾದರೆ ಬೆಂಗಳೂರಲ್ಲಿ ಇರ್ತೀವಿ ಅಂತ ಹೇಳ್ತಾ ಇರ್ತಾರೆ. ಆವಾಗ ನಾನು ಯಾರಿಗೂ ಇಷ್ಟ ಇಲ್ಲ, ನಾನೊಬ್ಬಳೇ ಇಲ್ಲಿ ಇದ್ಕೊಂಡು ಏನು ಮಾಡಲಿ ಅಂತಂದ್ಬಿಟ್ಟು ಸರಿ ಬಿಡು ಅವ್ರಿಷ್ಟ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ನನಗಂತೂ ತುಂಬ ಅಂದರೆ ತುಂಬಾ ಆಸೆ ಇದೆ ಫಾರ್ಮ್ ಹೌಸಲ್ಲಿ ಇರಬೇಕು ಅಂತಂದ್ಬಿಟ್ಟು. ನೆಕ್ಸ್ಟ್ ಇವಾಗ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಈ ಸ್ಯಾರಿಯನ್ನು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ಟೈಲರ್ ಅಕ್ಕ ಅವ್ರ ಮನೆಗೆ ಬಂದಿದ್ದೀವಿ. ಅವರು ಸ್ನಾನಕ್ಕೆ ಹೋಗಿದ್ರಂತೆ, ಹಾಗಾಗಿ ನಾನು ಈ ಸ್ಯಾರಿ ಹೇಗಿದೆ ಅಂತಂದ್ಬಿಟ್ಟು ಇಲ್ಲಿ ಬಂದು ನೋಡ್ತಾ ಇದ್ದೀನಿ. ಈ ಸ್ಯಾರಿಯನ್ನು ನನಗೆ ನಮ್ಮ ಅತ್ತೆ ಕೊಟ್ಟಿದ್ದು, ಅವರು ಮನೆ ದೇವ್ರ ಹಬ್ಬಕ್ಕೆ ಅಂತಂದ್ಬಿಟ್ಟು ತೊಗೊಂಬಂದಿದ್ರಂತೆ. ಇದೊಂಥರ ಹಾಫ್ ಸಿಲ್ಕ್ ಸ್ಯಾರಿ ಅಂತಾರಲ್ವ, ಆ ರೀತಿಯಾಗಿತ್ತು. ಇದು ಚೆನ್ನಾಗಿದೆ ನೋಡೋದಕ್ಕೆಲ್ಲ. ಗೃಹ ಪ್ರವೇಶಕ್ಕೆ ಅಮ್ಮ ಕೊಡಬೇಕಂತೆ ಸೀರೆ ಮತ್ತು ನನ್ನ ಹಸ್ಬೆಂಡ್ಗೆ ಬಟ್ಟೆ ಎಲ್ಲನೂ. ನಾನು ಬೇಡಮ್ಮ, ನನ್ನ ಹತ್ರ ತುಂಬ ಸ್ಯಾರಿಗಳಿದೆ, ಏನಿಲ್ಲ ಅಂತಂದರೂ ಒಂದು 10 ಸ್ಯಾರಿಗಳಿದೆ, ಅದರಲ್ಲಿ ಒಂದು 2 ಸ್ಯಾರಿ ಆದರೂ ರೇಷ್ಮೆ ಸ್ಯಾರಿಗಳಿದೆ, ನನಗೆ ಈ ಸ್ಯಾರಿ ಇಷ್ಟ ಆಯಿತು, ಇದನ್ನೇ ನಾನು ಸ್ಟಿಚ್ ಮಾಡಿಸ್ಕೊಳ್ತೀನಮ್ಮ ಅಂತ ಹೇಳಿದೆ. ಆಗ ಅಮ್ಮ ಬೇಡಮ್ಮ, ನಿಮ್ಮ ಅತ್ತೆ ಮಾವ ಬೈಕೊಳ್ತಾರೆ ಸೀರೆ ತಗೊಟ್ಟಿಲ್ಲ ಅಂತಂದ್ಬಿಟ್ಟು, ಏನಾದರೂ ಅಂದ್ಕೊಳ್ತಾರೆ ಅಂತಂದ್ಬಿಟ್ಟು ಹೇಳಿದ್ರು. ಇಲ್ಲ ಪರವಾಗಿಲ್ಲಮ್ಮ, ಇದೇ ಸ್ಯಾರಿ ಚೆನ್ನಾಗಿದೆ, ನಾನು ಸ್ಟಿಚ್ ಮಾಡಿಸ್ಕೊಳ್ತೀನಿ, ಸುಮ್ಮನೆ ಹಿಂಗೆ ಯಾಕೆ ದುಡ್ಡು ವೇಸ್ಟ್ ಮಾಡೋದು, ಇವಾಗ ಕಷ್ಟಗಳಲ್ಲಿ ಕಷ್ಟ ಅಂತಂದ್ಬಿಟ್ಟು ಯಾಕಮ್ಮ, ಬೇಡ ಸುಮ್ಮನೆ ಇರಿ ಅಂತಂದ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡಿ ನಾನು ಇದೇ ಸ್ಯಾರಿಯನ್ನು ಸ್ಟಿಚ್ ಮಾಡಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಸ್ಯಾರಿ ಹೇಗಿದೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಗೃಹ ಪ್ರವೇಶ ಡೇಟ್ ಬಂದು ಫೆಬ್ರವರಿ 22ಕ್ಕೆ ಹಾಕ್ಸ್ಕೊಂಡಿದ್ದೀವಿ. ಅವರು ಪುರೋಹಿತರು ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳಿದರು, ನಿಮ್ದೇನಾದರೂ ಮಂತ್ಲಿ ಪ್ರಾಬ್ಲಮ್ ಏನಾದರೂ ಇತ್ತು ಅಂತಂದರೆ ಅದೆಲ್ಲ ಕಂಪ್ಲೀಟಾಗಿ 9 ಡೇಸ್ ಆಗಿರಬೇಕು, ಆವಾಗ ಪೂಜೆಗೆ ಕುತ್ಕೊಳ್ಬೇಕು, ಅದನ್ನೆಲ್ಲ ನೋಡಿಕೊಂಡು ನೀವು ಡೇಟನ್ನು ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ನಾವು 22ಗೆ ಡೇಟನ್ನು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಬ್ಲೌಸ್ ಬಂದು ಈ ರೀತಿಯಾಗಿ ಬರುತ್ತೆ. ಆ ಸೀರೆ ಎಲ್ಲ ಒಂದು ರೀತಿಯಾಗಿ ಗೋಲ್ಡನ್ ಕಲರಲ್ಲಿ ಡಿಸೈನ್ ಅನ್ನೋದು ಬರುತ್ತೆ. ಚೆನ್ನಾಗಿದೆ ಸೀರೆ ನೋಡೋದಕ್ಕೆ. ನನ್ನ ಹಸ್ಬೆಂಡ್ ಸಹ ಹೇಳಿದ್ರು ಚೆನ್ನಾಗಿದೆ ಈ ಸೀರೆ ಅಂತಂದ್ಬಿಟ್ಟು. ನಮ್ಮ ಅತ್ತೆ ಮಾವನೂ ಇವಾಗ ಏನು ಅನ್ನೋದಿಲ್ಲ, ಅವರು ಈ ಮನೆಯೆಲ್ಲ ಬಂದು ನೋಡಿಬಿಟ್ಟು ಅವರು ಪಾಪ ಅರ್ಥ ಮಾಡಿಕೊಂಡ್ರು ಎಷ್ಟೊಂದು ದುಡ್ಡು ಖರ್ಚಾಗ್ತಿದೆ ಫ್ಲಾಟ್ ತೊಗೊಳೋದಕ್ಕೆ, ಮತ್ತು ಇಂಟೀರಿಯರು ರಿಜಿಸ್ಟ್ರೇಷನು ತುಂಬ ಆಗ್ತಿದೆ ಅಂತಂದ್ಬಿಟ್ಟು ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ಬಿಟ್ಟು ನಾನು ಅಮ್ಮಗೆ ಹೇಳಿದೆ, ಸರಿ ನಿನ್ನಿಷ್ಟ
ನಮ್ಮ ಅಂತ ಹೇಳಿದ್ರು. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ರೇಷ್ಮೆ ಹುಳುಗಳು ಅವತ್ತು ಮಾರ್ನಿಂಗ್ ಬಂತು. ಎಷ್ಟು ಸಣ್ಣ ಸಣ್ಣದಾಗಿದೆ ಅಂತಂದ್ಬಿಟ್ಟು ಈ ಹುಳುಗಳನ್ನ ದೊಡ್ಡದಾಗಿ ಮಾಡಿ ರೇಷ್ಮೆ ಗೂಡು ಅನ್ನೋದು ಮಾಡಿ ಆಮೇಲೆ ಇದರಲ್ಲಿ ರೇಷ್ಮೆ ಸೀರೆ ಅನ್ನೋದು ಮಾಡೋದು. ಇದನ್ನು ಯಾರಾದರೂ ನೋಡಿರೋದಿಲ್ವೋ ನನಗೆ ಗೊತ್ತಿಲ್ಲ. ನೋಡಿಲ್ದಿದ್ದವ್ರಿಗೆ ಈ ಹುಳಗಳನ್ನ ತೋರಿಸ್ದಂಗೆ ಆಗುತ್ತೆ ಅಂತಂದ್ಬಿಟ್ಟು ಹಾಗೆ ಒಂದು 2 ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ನನಗೆ ಯಾಕೋ ಗೊತ್ತಿಲ್ಲ, ಅಪ್ಪ ಅಮ್ಮ ತಮ್ಮನಿಗೆಲ್ಲ ಕಷ್ಟ ಕೊಡಬಾರ್ದು ಅಂತ ಅನ್ನಿಸ್ತಾ ಇರುತ್ತೆ. ಇವರೆಲ್ಲ ಇಷ್ಟೊಂದು ಕಷ್ಟಪಟ್ಟಿರ್ತಾರೆ, ಅನ್ನೆಸೆಸರಿ ನಾನು ದುಡ್ಡು ಖರ್ಚು ಮಾಡಿಸ್ಬಾರ್ದು ಅಂತ ಅನ್ನಿಸ್ತಿರುತ್ತೆ. ಅದೇ ರೀತಿಯಾಗಿ ನನ್ನ ಹಸ್ಬೆಂಡ್ ಹತ್ರನೂ ಅಷ್ಟೇ ತುಂಬ ಕಷ್ಟಪಡ್ತಿರ್ತಾರೆ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಆದಷ್ಟು ನಾನು ಅಡ್ಜಸ್ಟ್ ಮಾಡಿಕೊಂಡು ಲೈಫನ್ನು ಲೀಡ್ ಮಾಡ್ತಾ ಇರ್ತೀನಿ. ಯಾರಿಗೂ ಅಷ್ಟೇ ನಾನು ತೊಂದರೆ ಕೊಡಬಾರ್ದು ಅಂತಲೇ ನಾನು ಅಂದ್ಕೊಳ್ತಾ ಇರ್ತೀನಿ. ನಾನೇ ಸಾಕಷ್ಟು ತ್ಯಾಗಗಳನ್ನು ಮಾಡಿದ್ದೀನಿ ಹೊರತು ಇನ್ನೊಬ್ರಿಗೆ ಯಾವತ್ತೂ ನಾನು ತೊಂದರೆಗಳನ್ನು ಕೊಡೋದಕ್ಕೇ ಹೋಗಿಲ್ಲ. ನೆಕ್ಸ್ಟ್ ಆಮೇಲೆ ನಮ್ಮ ಅಣ್ಣ ಪಾಪದು ಲಾಸ್ಟ್ ಸಂಡೇ ನಾಮಕರಣ ಇತ್ತು. ಅವ್ರು ನನ್ನನ್ನು ಕರೆದಿದ್ರು, ನಾನು ಹೋಗೋದಕ್ಕೆ ಆಗಲಿಲ್ಲ. ಇಲ್ಲಿ ಮನೆ ಕೆಲಸಗಳೆಲ್ಲ ಆಗ್ತಾಯಿತ್ತು ಮತ್ತು ನನ್ನ ಹಸ್ಬೆಂಡ್ಗೆ ಸೈಟ್ ವಿಸಿಟ್ಗೆ ಹೋಗೋದಿತ್ತು, ಹಾಗಾಗಿ ಟೈಮ್ ಸಿಗಲಿಲ್ಲ. ಇನ್ನೇನು ಊರಿಗೆ ಹೋಗ್ತಾ ಇದ್ನಲ್ವಾ, ಊರಲ್ಲಿ ಬಂದಿದ್ದರು ಅತ್ತಿಗೆ ಮತ್ತು ಪಾಪು ಮನೆಯಲ್ಲೇ ಬಂದಿದ್ರು. ಅವ್ರು ನಾಮಕರಣ ಮುಗಿದಿದ ತಕ್ಷಣ ಬರ್ತಾರಲ್ವಾ, ಮತ್ತು ಅವ್ರಿಗೇನಾದರೂ ಗಿಫ್ಟ್ ಕೊಡಬೇಕು ಅಂತಂದ್ಬಿಟ್ಟು ನಾನು ಈ ಓಲೆಯನ್ನು ಅವ್ರಿಗೆ ಗಿಫ್ಟಾಗಿ ಕೊಟ್ಟೆ. ಇದು 1.5 ಗ್ರಾಮ್ ಇದೆ. ಅಮೌಂಟ್ ಅಂತೂ ಕೇಳೋದಕ್ಕೆ ಹೋಗಬೇಡಿ ಎಷ್ಟಾಯಿತು ಅಮೌಂಟು ಅಂತಂದ್ಬಿಟ್ಟು. ಗ್ರಾಮ್ ಬಂದು 1.5 ಗ್ರಾಮ್ ಇದೆ. ಚಿಕ್ಕ ಪಾಪುನೇ, ಒಂದು 9 ತಿಂಗಳು ಪಾಪು ಅಷ್ಟೇ. ಒಂದು 10 ವರ್ಷ ಮಗು ಆಗೋವರೆಗೂ ಇಟ್ಕೊಂಡ್ಲಿ ಅಂತಂದ್ಬಿಟ್ಟು ನಾನು ಈ ಓಲೆಯನ್ನು ತಗೊಂಡೆ. ರಿಂಗ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ನನ್ನ ತಮ್ಮ ರಿಂಗ್ ಮಾಡಿದ್ನಂತೆ ಗಿಫ್ಟಾಗಿ. ನಾನು ರಿಂಗ್ ಕೊಟ್ಟಿದ್ದೀನಿ, ನೀನು ಓಲೆ ತಗೋ ಅಂತಂದ. ಯಾಕಂದರೆ ಅವನು ಚಿಕ್ಕಪ್ಪ ಆಗಬೇಕು ಆ ಪಾಪುಗೆ. ಅದಕ್ಕೆ ನಿನ್ನ ಮಗಳಿಗೆ ನೀನೇ ಗೋಲ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀಯಾ, ಯಾವುದು ಬೇಕು ಅಂತಂದ್ಬಿಟ್ಟು ಸರಿನಪ್ಪ ಓಲೆನೇ ಕೊಡ್ತೀನಿ ಅಂತಂದ್ಬಿಟ್ಟು ಓಲೆನೇ ಆ ಪಾಪುಗೆ ಗಿಫ್ಟಾಗಿ ಕೊಟ್ಟೆ. ಹೇಗಿದೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಈಗ ಅಮ್ಮ ಮನೆಯದು ಕ್ಲಿಪ್ಪಿಂಗ್ಸ್ ಅಷ್ಟೇ. ನಾನು ಮತ್ತೆ ಏನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸಂಡೇ ಫುಲ್ಲು ನಾನು ಅಡುಗೆಗಳಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ. ಸಂಡೇ ಈವ್ನಿಂಗ್ ಆ ಟೈಮ್ಗೆ ಅತ್ತೆ ಮಾವ ಅಲ್ಲಿಗೆ ಬಂದರು ಊಟಕ್ಕೆ, ಹಾಗಾಗಿ ಅಡುಗೆಗಳು ಮಾಡೋದ್ರಲ್ಲಿ ನಾನು ಬ್ಯುಸಿ ಆಗೋದೆ. ಇಲ್ಲಿ ಸಂಡೇ ಮಾರ್ನಿಂಗು ಅತ್ತೆ ಮಾವ ಫಸ್ಟ್ ಇಲ್ಲಿಗೆ ಬಂದಿದ್ರಲ್ವ, ಆವಾಗ ನಾನು ಪನ್ನೀರ್ ಗಿಡ ಕೇಳಿದ್ದೆ ಮತ್ತು ಮರ್ಗ ಇದನ್ನು ಕೇಳಿದ್ದೆ. ಹಾಗಾಗಿ ಅವರು ಬರ್ತಾ ಈ ಗಿಡಗಳನ್ನು ತೊಗೊಂಬಂದರು. ಸಂಡೇ ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಮತ್ತೆ ನಾನು ಮಂಗಳವಾರ ಬಂದು ವಿಡಿಯೋ ಮಾಡ್ಕೊಂಡಿದ್ದು. ಗಿಡಗಳು ಫ್ರೆಶ್ ಆಗೇ ಇತ್ತು. ನಾವು ಮಂಡೇನೇ ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ವಿ, ಆದರೆ ಈ ಓಲೆ ತೊಗೊಂಬರೋದಿತ್ತು ಮತ್ತು ಪುರೋಹಿತರನ್ನು ಮೀಟ್ ಮಾಡಬೇಕಾಗಿತ್ತು ಮತ್ತು ನನ್ನ ಬ್ಲೌಸ್ ಸ್ಟಿಚ್ಚಿಂಗ್ಗೆ ಹಾಕಬೇಕಾಗಿತ್ತು. ಇಷ್ಟು ಕೆಲಸಗಳು ಮುಗಿಸೋಷ್ಟರಲ್ಲಿ ನನಗೆ ಒಂದು ದಿನ ಸಾಕಾಗಲಿಲ್ಲ. ಆ ಸಂಡೇ ಫುಲ್ಲು ಅಡುಗೆಗಳಲ್ಲಿ ಬ್ಯುಸಿ ಆಗೋದೆ. ಇನ್ನು ಮಂಡೇ ಬಂದು ಪುರೋಹಿತರನ್ನ ಮೀಟ್ ಮಾಡೋದು ಮತ್ತು ಬ್ಲೌಸ್ ಸ್ಟಿಚ್ಚಿಂಗು ಇದು ಸಂಜೆವರೆಗೂ ಆಗೋಯ್ತು. ಮತ್ತು ಸಂಜೆ ಮೇಲೆ ಹೋಗಿ ಓಲೆ ತೊಗೊಂಬಂದು ಓಲೆನ ಪಾಪುಗೆ ಕೊಟ್ಟು ಮಾತಾಡ್ಸ್ಕೊಂಬರೋಷ್ಟರಲ್ಲಿ ನೈಟ್ ಆಗೋಯ್ತು. ಹಾಗಾಗಿ ಮಂಗಳವಾರ ಬರಬೇಕಾಯ್ತು ಬೆಂಗಳೂರಿಗೆ. ಮಂಗಳವಾರ ಮಗಳು ತವ್ರ ಮನೆಯಿಂದ ಬರಬಾರ್ದು ಅಂತ ಹೇಳ್ತಾ ಇರ್ತಾರೆ. ಅದೇ ರೀತಿಯಾಗಿಯೇ ಅಮ್ಮನೂ ಅಷ್ಟೇ ಮಂಗಳವಾರ ಬೇಡಮ್ಮ ಇವತ್ತು ಹೋಗೋದು, ಮಂಗಳವಾರ ಬೇಡಮ್ಮ ಅಂತ ಪದೇ ಪದೇ ಹೇಳ್ತಾನೆ ಇದ್ರು. ನಾನು ಒಂದು ಸಲ ಏನೂ ಆಗೋದಿಲ್ಲಮ್ಮ, ಅಲ್ಲಿ ಕೆಲಸಗಳಿದೆ ಅಮ್ಮ, ಗಿಡಗಳಿಗೆ ನೀರು ಹಾಕೋರು ಯಾರೂ ಇಲ್ಲ, ನಾವು ಸೆಕ್ಯೂರಿಟಿಗೂ ಸಹ ಹೇಳಿ ಬಂದಿಲ್ಲಮ್ಮ, ಹೋಗ್ತೀವಿ ಇದೊಂದು ಸಲ ಅಂತ ಕೇಳಿ ಆಮೇಲೆ ಬಂದಿದ್ದಾಯಿತು. ನೆಕ್ಸ್ಟ್ ಈಗ ಮನೆಗೆ ಬಂದ ಮೇಲೆ ಹಾಲು ಕೊಟ್ಟಿದ್ರು. ಹಾಲನ್ನು ಹಾಗೆ ಇಟ್ಟರೆ ಅದು ಒಡ್ಕೊಂಡ್ಬಿಡುತ್ತಲ್ವ, ಹಾಗಾಗಿ ಒಂದು ಸಲ ಹಾಲನ್ನು ಕಾಯಿಸಿ ಇವಾಗ ಸಂಜೆ ಮೇಲೆ ನಾನು ಟೀ ಮಾಡ್ತಾಯಿದ್ದೀನಿ ನಮಗೆ ಮತ್ತು ಅಲ್ಲಿ ಲೇಬರ್ಸ್ಗೆ. ಹಾಗೆ ನಾನು ಮನೆ ಗೃಹ ಪ್ರವೇಶಕ್ಕೆ ಅಮ್ಮ ಹತ್ರ ಸ್ಯಾರಿ ಏನು ಕೊಡಿಸ್ಕೊಂಡಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಬಂದಾಗ ನಾನು 1-2 ಡ್ರೆಸ್ ಪೀಸನ್ನು ತಗೊಳ್ತೀನಮ್ಮ ಅಂತ ಹೇಳಿದ್ದೆ. ಸರಿ ಹಾಗೆ ಮಾಡು, ನಮಗೂ ಒಂದು ಸ್ವಲ್ಪ ಸಮಾಧಾನ ಅಂತ ಆಗುತ್ತೆ. ಪ್ರತಿ ಸಲ ನೀನೇ ನಮಗೇನಾದರೂ ಮಾಡ್ತಾನೆ ಇರ್ತೀಯ, ನೀನೇನು ತಗೊಳ್ಳೋದೇ ಇಲ್ಲ, ಏನು ಕೇಳಿದ್ರು ಬೇಡ ಬೇಡ ಅಂತಲೇ ಇರ್ತೀಯಮ್ಮ, ನೆಕ್ಸ್ಟ್ ಟೈಮ್ ಬಂದಾಗ ಡ್ರೆಸ್ ಪೀಸನ್ನು ತಗೋ ಅಂತ ಹೇಳಿದ್ರು. ಸರಿ ಹಾಗೆ ಮಾಡ್ತೀನಿ ಬಿಡಮ್ಮ ನಿನ್ನ ಸಮಾಧಾನಕ್ಕೋಸ್ಕರ ಅಂತಂದ್ಬಿಟ್ಟು. ಇವಾಗ ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಡ್ರೆಸ್ ಪೀಸ್ ತೊಗೊಂಬಂದಿಲ್ಲ. ಇಲ್ಲ ಅಂದಿದ್ರೆ ಅದು ತೊಗೊಂಡ್ಬಿಡ್ತಿದ್ದೆ. ನೆಕ್ಸ್ಟ್ ಯಾವಾಗಾದರೂ ಹೋದಾಗ 1-2 ಡ್ರೆಸ್ ಪೀಸನ್ನು ತೊಗೊಂಡ್ರೆ ಅಮ್ಮಗೂ ಸಮಾಧಾನ ಆದಾಗೆ ಆಗುತ್ತೆ.
ಈಗ ನಾವು ನಮ್ಮ ಮನೆಯಲ್ಲಿ ಇಂಟೀರಿಯರ್ ಕೆಲಸಗಳೆಲ್ಲ ಮಾಡಿಸ್ತಾ ಇದ್ದೀವಲ್ವ, ಅದಕ್ಕೆ ಅಮೌಂಟ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ವೇರಿಯೇಷನ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಅವ್ರ ಹತ್ರ ಇಂದ ಏನು ಅಮೌಂಟನ್ನು ಕೊಡ್ಸ್ಕೊತಾನೂ ಇಲ್ಲ. ಅವ್ರ ಹತ್ರ ನಾವು ಅಮೌಂಟ್ ಏನು ಯಾವತ್ತೂ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಿಲ್ಲ. ಮುಂದಕ್ಕೂ ಅಷ್ಟೇ ನಾನು ಯಾರಿಂದನೂ ದುಡ್ಡನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಿಲ್ಲ. ನಮ್ಗೆ ಯಾವಾಗ ಅಮೌಂಟ್ ಅರೇಂಜ್ ಆಗುತ್ತೋ ಆವಾಗ ನಾವು ಒಂದೊಂದು ಅನುಕೂಲ ಅಂತ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ಅಂದ್ಕೊಳ್ತೀನಿ. ಅದು ಬಿಟ್ಟರೆ ನಾನು ಇವಾಗಲೇ ಮಾಡಿಸ್ಕೊಳ್ಬೇಕು ಆವಾಗಲೇ ಮಾಡಿಸ್ಕೊಳ್ಬೇಕು ಅಂತ ನಾನು ಏನು ಹಠ ಮಾಡಿ ಕೂತ್ಕೊಳ್ಳೋದಿಲ್ಲ. ನಮಗೆ ಅಮೌಂಟ್ ಎಷ್ಟಿದೆಯೋ ಅಷ್ಟರಲ್ಲಿ ನಾನು ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ಆದರೆ ಕೆಲವೊಂದು ಮನೆ ಕೆಲಸಗಳು ಮಾಡಬೇಕಾದ್ರೇ ಅದು ಮಾಡಬೇಕಾಗುತ್ತೆ. ಆ ಕೆಲಸಗಳು ಅಂಥ ಕೆಲಸಗಳಿಗೆ ಮಾತ್ರ ನಾನು ಇವಾಗಲೇ ಮಾಡಿಸ್ಬಿಡಿ ಮುಂದಕ್ಕೆ ಮಾಡಿಸೋದಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಅಂಥ ಕೆಲಸಗಳಿಗೆ ನಾನು ಮಾಡಿಸ್ಬಿಡಿ ಅಂತ ಹೇಳ್ತೀನಿ. ಇನ್ನು ಉಳಿದಂತೆ ಮುಂದಕ್ಕೂ ನಾವು ಈ ಕೆಲಸಗಳನ್ನ ಮಾಡ್ಕೊಳ್ಬೋದು ಅಂತನ್ನೋ ಕೆಲಸಗಳನ್ನ ಮಾತ್ರ ನಾನು ಎಕ್ಸ್ಕ್ಯೂಸ್ ಕೊಡ್ತೀನಿ. ಸರಿ ಬಿಡಿ ಮುಂದಕ್ಕೆ ಅಮೌಂಟ್ ಅರೇಂಜ್ ಆದಾಗ ಮಾಡಿಸ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ನಾನು ಸುಮ್ಮನಾಗ್ಬಿಡ್ತೀನಿ. ನೆಕ್ಸ್ಟ್ ಇವಾಗ ಅಮ್ಮ ಮನೆಯಿಂದ ಬರ್ತಾ ಅಮ್ಮ ಅವರೆಕಾಯಿ ಕೊಟ್ಟಿದ್ರು, ಅದನ್ನು ಓಪನ್ ಮಾಡಿ ಇಡ್ತಾ ಇದ್ದೀನಿ. ನಾವು ಸೋಮವಾರನೇ ಬೆಂಗಳೂರಿಗೆ ಹೋಗ್ತೀವಮ್ಮ ಅಂತ ಹೇಳ್ತಾ ಇದ್ವಿ. ಹಾಗಾಗಿ ಅಮ್ಮ ಅವರೆಕಾಯಿನ ಒಂದು ಕವರಲ್ಲಿ ಹಾಕಿ ಕಟ್ಟಿಟ್ಬಿಟ್ಟಿದ್ರು. ನಾವು ಮಂಗಳವಾರ ಬಂದ್ವಲ್ವಾ, ಹಾಗಾಗಿ ಅದಕ್ಕೊಂದು ಸ್ವಲ್ಪ ಬಿಸಿ ಬಿದ್ದು ಬ್ಲಾಕ್ ಥರ ಆಗಿದೆ ಅವರೆಕಾಯಿ. ಅದು ಬಿಟ್ಟರೆ ಫ್ರೆಶ್ ಆಗೇ ಇದೆ ಅವರೆಕಾಯಿ ಅನ್ನೋದು. ನೆಕ್ಸ್ಟ್ ಇವಾಗ ಅವರೆಕಾಯಿನೆಲ್ಲ ತೆಗೆದಿಟ್ಟು ಇವಾಗ ಟೆರೇಸ್ ಮೇಲೆ ಬಂದು ನೀರನ್ನು ಹಿಡ್ಕೊಂಡು ಗಿಡಗಳಿಗೆ ನೀರು ಹಾಕ್ತಾ ಇದ್ದೀನಿ. ಇಲ್ಲಿ ಸೆಕ್ಯೂರಿಟಿ ಬಂದು ನನ್ನ ಹಸ್ಬೆಂಡ್ ಹತ್ರ ಮಾತಾಡ್ತಾ ಇದ್ರು. ಗಿಡಗಳೆಲ್ಲ ಒಣಗೋದಂಗೆ ಆಗಿತ್ತಲ್ವಾ ಸರ್ ಅಂತಂದ್ಬಿಟ್ಟು ನಾವು ಅವ್ರಿಗೆ ಹೇಳೋದು ಮರ್ತಿದ್ವಿ. ನಾವೇನು ಮಂಡೇ ಬರೋದಲ್ವಾ, ಸಂಡೇ ಹೋಗಿ ಮಂಡೇ ಬರೋದು ಅಂತಂದ್ಬಿಟ್ಟು ಅವ್ರಿಗೆ ಹೇಳೋದು ಬೇಡ ಬಿಡು ಅಂತ ಅಂದ್ಕೊಂಡಿದ್ವಿ. ಆಮೇಲೆ ನಮಗೆ ಪ್ಲ್ಯಾನ್ ಚೇಂಜ್ ಆಯ್ತಲ್ವಾ, ಮಂಡೇ ಬರೋದಕ್ಕೆ ಆಗಲಿಲ್ಲ. ಅವತ್ತಿನ ದಿನ ನಮಗೆ ಸಾಕಾಗಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಮಂಗಳವಾರ ಬೆಳಗ್ಗೆ ಬಂದ್ವಿ. ಅದನ್ನೇ ನನ್ನ ಹಸ್ಬೆಂಡು ಸೆಕ್ಯೂರಿಟಿ ಹತ್ರ ಹೇಳ್ತಾ ಇದ್ರು, ಒಂದು 2 ಡೇಸ್ ಆಗಿದ್ರೆ ನಾವು ನಿಮಗೆ ಹೇಳಿಬಿಟ್ಟು ಹೋಗ್ತಾ ಇದ್ವಿ, ನಮಗೆ ಸಂಡೇ ಹೋಗಿ ಮಂಡೇ ಬರೋದು ಅಂತಂದ್ಬಿಟ್ಟು ಬಂದ್ಬಿಡೋಣ ಬಿಡು, ಸಂಜೆ ಹಾಕಿದ್ರೆ ಆಯಿತು, ಒಂದಿನ ಏನಾಗಲ್ಲ ಗಿಡಗಳಿಗೆ ಅಂದ್ಕೊಂಡಿದ್ವಿ ಅಂತ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು. ನೆಕ್ಸ್ಟ್ ಆಮೇಲೆ ಟೆರೇಸ್ ಮೇಲೆ ಗಿಡಗಳಿಗೆಲ್ಲ ನೀರು ಹಾಕಿ ಬಂದಾದಮೇಲೆ ಇವಾಗ ಸಂಜೆ ನಾನು ಅವರೆಕಾಯಿನ ಸುಲ್ಕೊಂಡು ಇವಾಗ ಅವರೆಕಾಳು ಹುಳಿ ಸಾಂಬಾರು ಮತ್ತು ರೈಸ್ನ ಮಾಡಿದ್ದೀನಿ. ಮುದ್ದೆ ಮಾಡಿಲ್ಲ, ಯಾಕೋ ನನಗೆ ಒಂಥರ ಅಲ್ಲಿಂದ ಬಂದು ಕೆಲಸಗಳೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಸುಸ್ತರ ಆಗ್ತಾಯಿತ್ತು. ಹಾಗಾಗಿ ನಾನು ಮುದ್ದೆ ಏನೂ ಮಾಡಲಿಲ್ಲ, ರೈಸು ಮತ್ತು ಸಾಂಬಾರು ಮಾಡಿದೆ. ಆಮೇಲೆ ಊಟ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಇಲ್ಲಿ ಮನೆಯಲ್ಲಿ ವೈರಿಂಗ್ ಕೆಲಸ ಎಲ್ಲ ಒಂದು ಸ್ವಲ್ಪ ಮಾಡಿದ್ರು, ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಯಾವ ರೀತಿಯಾಗಿ ಹಾಕಿದ್ದಾರೆ ಅಂತಂದ್ಬಿಟ್ಟು ಹಾಗೆ ಬಂದು ನೋಡ್ತಾ ಇದ್ವಿ. ಮಧ್ಯಾಹ್ನನೇ ಎಲ್ಲ ಹಾಕಿದ್ರು. ನೈಟ್ ಒಂದು ಸಲ ಬಂದು ನೋಡಿ ನಿಮಗೆ ಎಲ್ಲೆಲ್ಲಿ ಏನಾದರೂ ಚೇಂಜ್ ಏನಾದರೂ ಮಾಡಬೇಕಾ, ಎಲ್ಲ ಸೆಟ್ ಆಗಿದೆಯಾ ಅಂತಂದ್ಬಿಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೈಟು ಅಂತ ಹೇಳಿದರು. ಹಾಗಾಗಿ ಬಂದು ಎಲ್ಲ ನೋಡಿ ಚೆಕ್ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದು ನಾವು ಬರೀ ಹಾಲಿಗೆ ಮಾತ್ರ POPಯನ್ನು ಮಾಡಿಸಿರೋದು, ರೂಮ್ಗಳಿಗೆ ಮತ್ತು ಕಿಚನ್ಗೆ ಇವಕ್ಕೆಲ್ಲ ನಾವು POPಯನ್ನು ಮಾಡಿಸಿಲ್ಲ. ಹಾಗೆ ಇಲ್ಲಿ ಮೇನ್ ಡೋರ್ ಹತ್ರ ಒಂದು ಪಾರ್ಟೇಷನ್ ಅಂತ ಮಾಡಿಸಿದ್ದೀವಲ್ವ, ಅಲ್ಲಿ ಈ ರೀತಿಯಾಗಿ ಒಂದು ಖಾಲಿ ಪ್ಲೇಸಸ್ಸಲ್ಲಿ ಬಾಕ್ಸನ್ನು ಹಾಕ್ತಾ ಇದ್ದಾರೆ. ಡಿಸೈನ್ಗೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ವೈಟ್ ಕಲರಲ್ಲಿ ಇದು ಬರ್ತಾ ಇದೆ. ಇದನ್ನು ನಾವು ಒಂದು ಸ್ವಲ್ಪ ಮೇಲಕ್ಕೆ ಇಡಿ, ನಾವು ಇಲ್ಲೊಂದು ಶೋ ಪೀಸಸನ್ನು ಇಡಬೇಕು ಅಂದ್ಕೊಂಡಿದ್ದೀವಿ ಅಂತಂದ್ಬಿಟ್ಟು ಅವ್ರಿಗೆ ಹೇಳಿ ಒಂದು ಸ್ವಲ್ಪ ಮೇಲೆ ಹಾಕಿದ್ದೀವಿ. ಇದೆಲ್ಲ ಮಾಡಿದ್ಮೇಲೆ ಚೆನ್ನಾಗಿ ಕಾಣುತ್ತೆ. ಇವಾಗ ಈ ರೀತಿಯಾಗಿ ಸದ್ಯಕ್ಕೆ ಇನ್ನೂ ಒಂದು ವಾರ ಆದರೂ ಆಗುತ್ತೆ ಎಲ್ಲ ಕೆಲಸಗಳು ಕಂಪ್ಲೀಟ್ ಆಗೋಷ್ಟರಲ್ಲಿ. ಇವಾಗ ಎಷ್ಟಾಗಿದೆಯೋ ಅಷ್ಟನ್ನು ನೋಡಿ ಚೆಕ್ ಮಾಡ್ತಾ ಇದ್ದೀವಿ. ಅಂದರೆ ನಾವು 1-2 ದಿನ ಅಮ್ಮ ಮನೇಲಿ ಇದ್ವಲ್ವ, ಸಂಡೇ ಮತ್ತು ಮಂಡೇ, ಒಂದು ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಆಗಬೇಕು ಅಂತಂದ್ರು ನಾವು ಇಲ್ಲೇ ಇದ್ದು ನೋಡ್ಕೊಳ್ತಾ ಇದ್ವಿ. ಅಮ್ಮ ಮನೇಲಿ ಇರೋದ್ರಿಂದ ಏನೇನು ಕೆಲಸಗಳು ಕಂಪ್ಲೀಟ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಹಾಗೆ ಬಂದು ನೋಡ್ತಾ ಇದ್ದೀವಿ. ಇಲ್ಲಿ ಬಂದು ನೋಡಿ ಈ ರೀತಿ ಕೆಲಸಗಳನ್ನ ಮಾಡ್ತಾರೆ. ನಾವಿಲ್ಲಿ ಸ್ಟ್ರಿಪ್ ಲೈಟ್ ಬಂದುಬಿಟ್ಟು ವಾಮ್ ಕಲರಲ್ಲಿ ಹೇಳಿದ್ವಿ, ಇವ್ರು ಬಂದುಬಿಟ್ಟು ವೈಟ್ ಕಲರಲ್ಲಿ ಹಾಕಿದ್ದಾರೆ. ಅದು ನಾವು ತರಿಸ್ಕೊಂಡಿರೋದು ವೈಟ್ ಕಲರಲ್ಲೇ ತರಿಸ್ಕೊಟ್ಟಿದ್ದೀವಂತೆ, ವಾಮ್ ಕಲರಲ್ಲಿ ತರಿಸ್ಕೊಟ್ಟಿಲ್ವಂತೆ. ಇದನ್ನು ಅವರು ಕಾಲ್ ಮಾಡಿ ಹೇಳಬೇಕಾಗಿತ್ತು. ಇದನ್ನೇ ನಾವು ಅವ್ರ ಹತ್ರ ಹೇಳಿದ್ವಿ. ಈ ರೀತಿಯಾಗಿ ಏನಾದರೂ ಮಿಸ್ಟೇಕ್ ಇತ್ತು, ನಾವು ಒಂದು ಐಟಮ್ಸ್ನ ತರಿಸೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆ ಅಂತಂದರೆ ನೀವು ಹೇಳ್ಬೇಕಾಗಿತ್ತಲ್ವ ಕಾಲ್ ಮಾಡಿ. ನಾವಿಲ್ಲಿ ವಾಮ್ ಕಲರಲ್ಲಿ ಹಾಕಿ ಅಂತಂದರೆ ನೀವು ನೋಡಿದ್ರೆ ವೈಟ್ ಕಲರಲ್ಲಿ ಹಾಕಿದ್ದೀರಲ್ಲ ಸ್ಟ್ರಿಪ್ ಲೈಟ್ನ ಅಂತ ಹೇಳಿದ್ವಿ. ಸರಿ ಬಿಡಿ ಮೇಡಮ್ ತಂದು ಕೊಡಿ, ಅದನ್ನು ನಾವು ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಬಂದು ಒಂಥರ ಗೋಲ್ಡನ್ ಕಲರಲ್ಲಿ ಲೈಟ್ ಅನ್ನೋದು ಬರುತ್ತೆ ಒಳಗಡೆ, ವೈಟ್ ಕಲರ್ ಚೆನ್ನಾಗಿಲ್ಲ ಅಂತ ನನಗನ್ನಿಸ್ತು. ಈ ಎಲೆಕ್ಟ್ರಿಕಲ್ ಐಟಮ್ಸ್ ಎಲ್ಲ
ಅವರು ನಮಗೆ ಹೇಳ್ತಾರೆ ಈ ಥರ ಐಟಮ್ಸ್ ಬೇಕು ಅಂತಂದ್ಬಿಟ್ಟು ನನ್ನ ಹಸ್ಬೆಂಡು ಬುಕ್ ಮಾಡಿ ತರಿಸ್ಕೊಡ್ತಾರೆ. ಇಲ್ಲಿ ವೈಟ್ ಕಲರ್ ಸ್ಟಿಪ್ಲೈಟ್ ಇದೆ ಅಲ್ವಾ, ಇದು ಬಂದು POPL ಬರುತ್ತಂತೆ. ಇಲ್ಲಿ ಫ್ಯಾನ್ ಹತ್ರ ಬರುತ್ತಂತೆ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬರುತ್ತಂತೆ. ಅದು ನೋಡಿದ್ರೆ ಅವರು ಎಲ್ಲ ವೈಟ್ ಕಲರಲ್ಲೇ ನಮಗೆ ಕೊಟ್ಟಿದ್ದಾರೆ. ನನ್ನ ಹಸ್ಬೆಂಡು ಸಹ ಅದನ್ನು ಗಮನಿಸಿಲ್ವಂತೆ. ಅವರು ನಮಗೆ ಹಾಕೋವಾಗ ಒಂದು ಫೋನ್ ಮಾಡಿ ಹೇಳಿದ್ರೆ ನಮಗೆ ಚೆನ್ನಾಗಿರ್ತಿತ್ತು. ಈ ರೀತಿಯಾಗಿ ವೈಟ್ ಕಲರಲ್ಲಿದೆ, ವಾರ್ಮ್ ಕಲರಲ್ಲಿ ಇಲ್ಲ ಇಲ್ಲಿ ದೇವ್ರ ಮನೆಯಲ್ಲಿರೋದೊಂದು ಸ್ಟಿಪ್ಲೈಟು ಅಂತ ಹೇಳಿದರೆ ನಾವು ಅವಾಗೇ ಅದನ್ನು ಹಾಕೋದು ಬೇಡ, ಬಂದು ತೊಗೊಂಬಂದು ಕೊಡ್ತೀವಿ ಅಂತ ಏನೋ ಮಾತಾಡ್ತಾ ಇದ್ವಿ. ಆದರೆ ಅವರು ಹಾಕ್ಬಿಟ್ಟಿದ್ದಾರೆ. ಆಮೇಲೆ ಇಲ್ಲ ತೆಗೀರಿ, ಇದನ್ನು ತೆಗೆದ್ಬಿಟ್ಟು ಬೇರೆ ಎಲ್ಲಾದರೂ ಹಾಕಿ ಇನ್ನು ಐಟಮ್ಸ್ ಏನಾದರೂ ಇತ್ತು ಅಂತಂದರೆ ಅದನ್ನು ಕೊಡಿ, ರಿಟರ್ನ್ ಮಾಡ್ತೀವಿ ಅಂತ ಹೇಳಿದ್ವಿ. ಅವ್ರು ನೋಡಿದ್ರೆ 2 ಬಾಕ್ಸ್ ಓಪನ್ ಮಾಡಿಬಿಟ್ಟಿದ್ದಾರೆ. ಈ ರೀತಿಯಾಗಿ ಆಗುತ್ತೆ. ಒಂದು ಬಾಕ್ಸ್ ಬಂದು ಇದು 1600 ರುಪೀಸ್ ಏನೋ ಅಂತೆ, 2 ಬಾಕ್ಸ್ ಓಪನ್ ಮಾಡಿದಾರಂತೆ. ನಾವಿಲ್ಲ ಅಂದರೆ ಈ ಥರ ಸಣ್ಣ ಪುಟ್ಟ ಮಿಸ್ಟೇಕನ್ನು ಮಾಡ್ತಾರೆ. ಹಾಗಾಗಿನೇ ನಾವು ಅಮ್ಮ ಮನೆಗಾಗಲಿ ಅತ್ತೆ ಮನೆಗಾಗಲಿ ಈ ಇಂಟೀರಿಯರ್ ವರ್ಕ್ ಸ್ಟಾರ್ಟ್ ಆದಾಗಿಂದ ಎಲ್ಲೂ ಹೋಗಲೇ ಇಲ್ಲ. ನಾವು ಇದನ್ನು ನೋಡಿಕೊಂಡೇ ಇದ್ದಿದ್ದಾಯಿತು. ಇವಾಗ ಹೋಗಲೇಬೇಕು ಅಂತ ಅನಿವಾರ್ಯ ಇದ್ದಿದ್ದಕ್ಕೋಸ್ಕರ ಹೋಗಿದ್ದು. ನೆಕ್ಸ್ಟ್ ಈಗ ನಾನು ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೀನಿ, ಇಲ್ಲಿ TV ಯೂನಿಟ್ ಹತ್ರನೂ ಅಷ್ಟೇ ಒಂದಷ್ಟು ಕಡೆ ಸ್ಟಿಪ್ಲೈಟ್ ಅನ್ನೋದು ಬರುತ್ತೆ, ಅದೆಲ್ಲನೂ ವಾರ್ಮ್ ಕಲರಲ್ಲೇ ಇರಬೇಕು, ನೋಡ್ಕೊಳ್ಳಿ ಮತ್ತೆ ಅವರು ಏನಾದರೂ ಮಿಸ್ಟೇಕ್ ಮಾಡಿಬಿಟ್ಟಾರೋ ಅಂತ ಹೇಳ್ತಾ ಇದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.